ಎಲ್ಲ ಅಧಿಕಾರಿಗಳಿಗೆ ಅವರು ಎಲ್ಲಿ ತನಕ ಬದುಕಿರ್ತಾರೆ ಅವರು ಅದೇ ಒಂದು ಕಹಿ ನೆನಪಲ್ಲೇ ಅವರ ಜೀವನ ಮಾಡ್ತಾರೆ. ಸುಮಾರು 2500 ವ್ಯಕ್ತಿಗಳು ಅಂತ ಇಟ್ಕೊಂಡು ಒಂದು ಕುಟುಂಬದಲ್ಲಿ 5 ಜನ ಇದ್ರೆ ಅಂದ್ರೆ ಆ ನೋವು ಮತ್ತೆ ಬೇರೆಯವ್ರಿಗೆ ಬರಬಾರ್ದು, ಅವರ ಜೀವವನ್ನು ಉಳಿಸ್ಬೇಕು, ನಾವು ರಕ್ಷಣೆ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ SP ಮೇಡಮ್ ಅವರು ಚಾಲನೆ ಕೊಟ್ಟಿದ್ದಾರೆ. ಅವರು ಬಂದಾಗಿಂದ ಒಂದಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಬಹಳ ನಾನು ನಿರೀಕ್ಷೆ ಮಾಡಿದ ಕೆಲಸ, ನಾನು ಡಿಸ್ಕಷನ್ ಕೂಡ ಮಾಡಿದ್ದೆ 2-3 ಸಾರಿ. ಆ ಕೆಲಸಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಇದು ಬಹಳ ಸಂತೋಷದ ವಿಷಯ. ಎನ್ಫೋರ್ಸ್ಮೆಂಟ್ ಆಫ್ ಲಾ, ಕಾನೂನನ್ನು ಜಾರಿ ಮಾಡೋ ವಿಷಯಕ್ಕೆ ಬಂದಾಗ ನಾವು ಸಾರ್ವಜನಿಕರಾಗಿ ಒಂದು ಅರ್ಥ ಮಾಡ್ಕೋಬೇಕು, ಕಾನೂನನ್ನು ನಾವೇ ಮಾಡ್ಕೊಂಡಿರೋದು, ನಮ್ಮ ಹಿತರಕ್ಷಣೆಗಾಗಿ ನಾವು ಕಾನೂನು ಮಾಡಿರೋದು. ಬೆಂಗಳೂರಿನಲ್ಲಿ ಹೇಗೆ ಕಡ್ಡಾಯ ಹೆಲ್ಮೆಟ್ ಧರಿಸೋದು ಕಡ್ಡಾಯ ಇದೆ, ಅದೇ ರೀತಿ ಬಳ್ಳಾರಿಯಲ್ಲಿ ಆಗಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಜೀವ ರಕ್ಷಣೆಗೆ, ನಾಗರಿಕರ ಪ್ರಾಣ ರಕ್ಷಣೆಗೆ ಇರುವಂತಹ ಕಾನೂನನ್ನು ನಾವು ಜಾರಿ ಮಾಡೋಕ್ಕೆ ಹೊರಟಿದ್ದೇವೆ. ಇದರಲ್ಲಿ ಯಾರಾದರೂ ಬಂದು ಮನವಿ ಕೊಟ್ಟರೆ ನಮಗೆ ಹೆಲ್ಮೆಟ್ ಕಡ್ಡಾಯ ಇರೋದನ್ನ ತೆಗಿರಿ ಅಂತ, ಅದ್ರ ಅರ್ಥ ಏನಂತ ಹೇಳಿದರೆ ನೀವು ಜನರ ಪ್ರಾಣ ರಕ್ಷಣೆ ಮಾಡಬೇಡಿ ಅಂತ ಅರ್ಥ. ನಾಳೆ ಒತ್ತಡ ಬರ್ಬೋದು, ಬಟ್ ನಾವು ಇದರಲ್ಲಿ ಹಿಂದೆ ಹೋಗೋ ಪ್ರಶ್ನೆಯಲ್ಲಿ ಇಲ್ಲ. ಜಿಲ್ಲಾಡಳಿತ ಇದರಲ್ಲಿ ಹಿಂದೆ ಹೋಗೋ ಪ್ರಶ್ನೆಯಲ್ಲಿ ಇಲ್ಲ. ಸೊ ಆದ್ದರಿಂದ ತಮ್ಮ ಸಹಕಾರ ನಮಗೆಲ್ಲ ಬೇಕು. ತಾವೆಲ್ಲ ಸಹಕಾರ ಖಂಡಿತವಾಗಿ ಮಾಡ್ತೀರಾ. ಈಗ ನಾವು ರೀಸೆಂಟ್ಲಿ ಹೇಳೋದು, ಸಕಾಲ ಸರ್ವಿಸಸ್ ಸೇವೆನಲ್ಲಿ ರಾಜ್ಯದಲ್ಲೇ ನಂಬರ್ 1 ಮಾರ್ಚ್ ಅಂತ್ಯದಲ್ಲಿ ಮಾಡಿದ್ವಿ. ಸೆನ್ಸಸ್ ಅಲ್ಲೇ ರಾಜ್ಯದಲ್ಲೇ ನಂಬರ್ 1 ಜನಗಣತಿಯಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಬಳ್ಳಾರಿಯ ಜನ ಅವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇದೆ ಅಂತ ಅರ್ಥ. ನಮ್ಮ ಅಧಿಕಾರಿಗಳು ಅವ್ರು ಕೆಲಸ ಮಾಡಿಸಿರೋ ತೋರಿಸಿರೋ ರೀತಿ ಅದು ಏನ್ ಹೇಳುತ್ತೆ ಅಂದ್ರೆ ಬಳ್ಳಾರಿ ಜನರಿಗೆ ಅಷ್ಟು ಇಚ್ಛಾಶಕ್ತಿ ಇದೆ ನಮ್ಮ ಸಾರ್ವಜನಿಕರಿಗೆ. ಆದ್ರೆ ಹೊರಗಡೆ ನೋಡೋರಿಗೆ ಮಾತ್ರ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ, ಸ್ವಲ್ಪ ಈಗ ಬರ್ತಾ ಇದೆ. ಆದ್ದರಿಂದ ತಮ್ಗೆಲ್ಲ ಇಚ್ಛಾಶಕ್ತಿ ಇದೆ, ಇದನ್ನ ತಾವು ನೆರವೇರಿಸಬೇಕು. ಯಾವುದೇ ರೀತಿ ವಿನಾಯಿತಿ ಕೇಳಕ್ಕೆ ಬರಬೇಡಿ. ನೀವು ವಿನಾಯಿತಿ ಕೇಳಿದ್ರೆ ನಿಮ್ಮ ಫ್ಯಾಮಿಲಿಯ ರಕ್ಷಣೆಗೆ ನೀವು ನಿಂತಿಲ್ಲ ಅಂತ ಅರ್ಥ, ನಿಮ್ಮ ಫ್ಯಾಮಿಲಿಯ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಅಂತ ಅರ್ಥ. ಆದ್ದರಿಂದ ತಮ್ಮ ಸಹಕಾರ ಕೋರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ತಮಗೆ ಮನವಿ ಮಾಡ್ತೇವೆ. ಹೆಲ್ಮೆಟ್ ಬಗ್ಗೆ ಒಂದು ಜಾಗೃತಿ ಮೂಡಬೇಕು. ಇದು ಯಾರೋ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ, ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನ, ಅದಕ್ಕೋಸ್ಕರ ಹೆಲ್ಮೆಟ್ ಧರಿಸ್ತೀವಿ ಅನ್ನುವಂತ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸೀಮಿತ ಆಗಬಾರ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಜೀವ ಅತ್ಯಮೂಲ್ಯ ಅನ್ನುವಂಥದ್ದು, ಅದನ್ನ ನಾವು ಕಾಪಾಡಬೇಕಾದ್ರೆ ನಮ್ಮ ಶಿರ ಏನಿದೆ ಅದು ಸುರಕ್ಷಿತವಾಗಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಇರುತ್ತೆ ಅನ್ನುವಂಥದ್ದು ಜನರು ಮನಗಾಣಬೇಕು. ಅವರ ಸ್ವ ಇಚ್ಛೆಯಿಂದ ಹೆಲ್ಮೆಟ್ ಅನ್ನ ಧರಿಸುವಂತದ್ದಾಗಬೇಕು. ಈ ಮೊದಲು ನಾವು ಸ್ಟ್ಯಾಟಿಸ್ಟಿಕ್ಸ್ ನ ತುಂಬಾ ಸರ್ತಿ ನಾನು ಮಾಧ್ಯಮದವ್ರ ಮುಂದೆ ತಿಳಿಸಿದ್ದೇನೆ, ಆದ್ರೆ ಮತ್ತೊಮ್ಮೆ ಇಲ್ಲಿ ನಾನು ಅದನ್ನ ರಿಪೀಟ್ ಮಾಡ್ತೇನೆ. ಬಳ್ಳಾರಿ ಜಿಲ್ಲೆಯಲ್ಲಿ, ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಕಳೆದ 3 ವರ್ಷದಲ್ಲಿ ಬೈಕ್ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 462. 23ರಿಂದ ನಾನು ಸಂಖ್ಯೆ ತಗೊಂಡ್ರೆ 23ರಿಂದ 26 ಏಪ್ರಿಲ್ ವರೆಗೆ 462 ಜನ ಮೃತಪಟ್ಟಿದ್ದಾರೆ. ಆನ್ ಆನ್ ಎವರೇಜ್ 2 ದಿನಕ್ಕೆ 1 ಡೆತ್ ಆಗ್ತಾ ಇದೆ ಅನ್ನುವಂಥದ್ದು. 150 ಜನ 1 ವರ್ಷದಲ್ಲಿ ಮೃತಪಡ್ತಾ ಇರುವಂಥದ್ದು. 1 ವರ್ಷದಲ್ಲಿ ನೀವು 365 ದಿನ ತಗೊಂಡ್ರೆ 2 ದಿನಕ್ಕೆ 1 ಸಾವು ಬೈಕ್ ಅಪಘಾತದಲ್ಲಿ ಆಗ್ತಾ ಇರುವಂಥದ್ದು. ಇದು ಯಾವುದೇ ಒಂದು ನಾವು ಸಾಧನೆ ಮಾಡ್ತಾ ಇದ್ದೀವಿ, ನಾವು ಏನೋ ಒಂದು ಪ್ರಯತ್ನಶೀಲರಾಗಿದ್ದೀವಿ, ಆ ಒಂದು ಸಂದರ್ಭದಲ್ಲಿ ಜೀವ ಕಳ್ಕೊಂಡಿದ್ದೀವಿ ಅನ್ನುವಂಥದ್ದಲ್ಲ. ಇದು ವಿನಾಕಾರಣ ಹೋಗುವಂತ ಜೀವಗಳು, ಯಾವುದೇ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲದೆ ಇರುವಂತ ಹೋಗುವಂತ ಜೀವಗಳು. ಇದನ್ನ ಕಾಪಾಡ್ಕೊಳ್ಬೇಕಾದ್ರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ನಮ್ದು ಹೆಲ್ಮೆಟ್ಗೋಸ್ಕರ ಆಗ್ಬಿಟ್ರೆ ಸಫಿಶಿಯೆಂಟ್ ಆಗುತ್ತೆ. ಯಾರು ನೋಡ್ತಿದ್ದಾರೆ ಅಂತ ಮಾಡೋದ್ರ ಬದಲು ತಮಗೋಸ್ಕರ, ತಮ್ಮ ಫ್ಯಾಮಿಲಿಗೋಸ್ಕರ ಜನರು ಹೆಲ್ಮೆಟ್ ಅನ್ನ ಧರಿಸಬೇಕು. ಇಲ್ಲಿ ಈಗಾಗಲೇ ಅನೌನ್ಸ್ ಮಾಡುವಾಗ ಹೇಳಿದ್ರು, ಎಕ್ಸೆಂಪ್ಷನ್ ಅನ್ನುವಂಥದ್ದು ಯಾವ ಜಿಲ್ಲೆಗೂ ಇಲ್ಲ. ಸೆಕೆ ಇದೆ ಅನ್ನುವಂಥದ್ದು ನಾವು ನಮಗೆ ಕೊಟ್ಕೊಳ್ಳುವಂತ ಕಾರಣ ಮಾತ್ರ. ಹೆಲ್ಮೆಟ್ ಹಾಕೊಂಡು ನಾವು ಮೊನ್ನೆ ಒಂದು ಇನ್ಸ್ಟೆನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಒಂದು ಫಿಟ್ಸ್ ಬಂದು ಟ್ರಾಫಿಕ್ ಲಿಮಿಟ್ಸ್ ಅಲ್ಲಿ ಇಲ್ಲೇನೆ
ಸ್ಲೋ ಸ್ಪೀಡಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಹೋಗುವಾಗಲೇ ಫಿಟ್ಸ್ ಬಂದು ಅವನು ವೆಹಿಕಲ್ ಬಿದ್ದುಬಿಡುತ್ತೆ. ಬಟ್ ಬಿಕಾಸ್ ಹೆಲ್ಮೆಟ್ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ಸಾವಾಗುವಂಥದ್ದು. ಅದರಲ್ಲಿ ಏನೋ ಸ್ಪೀಡ್ ಇದ್ರು ಮತ್ತೊಂದಿತ್ತು ಅಂತಿಲ್ಲ. ಫಿಟ್ಸು ಹೆಲ್ಮೆಟ್ ಇದ್ದಿದ್ರೆ ಅವ್ರ ಜೀವ ಉಳಿತಿತ್ತು. ಸ್ಲೋ ಸ್ಪೀಡಲ್ಲಿದ್ದು ಫಿಟ್ಸ್ ಬಂದು ಬಿದ್ದಿದ್ದು ತಲೆಗೆ ಇಂಜುರಿ ಆಗಿದ್ದಕ್ಕೆ ಡೆತ್ ಆಗಿರುವಂಥದ್ದು. ಸೊ ಇಂಥವನ್ನೆಲ್ಲ ನಾವು ತುಂಬ ಅವಾಯ್ಡ್ ಮಾಡ್ಬೋದು ಹೆಲ್ಮೆಟನ್ನು ಒಂದನ್ನು ನಾವು ಬಳಸಿದ್ರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಜನರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತೇನೆ, ಎಲ್ಲರೂ ದಯವಿಟ್ಟು ಹೆಲ್ಮೆಟನ್ನು ಬಳಸಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ. ಸೊ ಈ ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಐ ರಿಕ್ವೆಸ್ಟ್ ಕಾರ್ಯಕ್ರಮ ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್ ಇಲ್ಲಿ ಬಹಳ ಕಡಿಮೆ ಇದೆ ಬಳ್ಳಾರಿಯಲ್ಲಿ. ತಾವು ಈಗಾಗಲೇ DC ಸರ್ ಕೂಡ ಹೇಳಿದ್ರಿ, ಜನರು ಇಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಇರುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ ಅಂತ ಕಾರಣಕ್ಕಾಗಿ ಹೆಲ್ಮೆಟ್ ಬಳಸಲ್ಲ. ನಮ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸಬಹುದು, ಅನುಭವ ಆಗಬಹುದು, ಸ್ವಲ್ಪ ಡಿಸ್ಕಂಫರ್ಟ್, ಸ್ವಲ್ಪ ಶೆಕೆ, ಆದ್ರೂ ನಾವು ನಮ್ಮ ಜೀವನವನ್ನು ಉಳಿಸಬಹುದು. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಮತ್ತು ಹೆಲ್ಮೆಟ್ ಸೇಫ್ಟಿ ಸಂದರ್ಭದಿಂದ ಮುಂದೆ ನಮ್ಮ ಬೈಕ್ಸ್ ಅವೆಲ್ಲ ನಾವು ನಡೆಸಿದ್ರೆ ನಮ್ಮೆಲ್ಲರಿಗೆ ಚೆನ್ನಾಗಿರುತ್ತೆ ಮತ್ತು ರೋಡ್ ಸೇಫ್ಟಿ ಆಗುತ್ತೆ. ಬಳ್ಳಾರಿ ಎನಿವೇ ಇಟ್ ಈಸ್ ರ್ಯಾಂಕ್ 1 ಇನ್ ಲಾಟ್ ಆಫ್ ಥಿಂಗ್ಸ್. ಇಟ್ ಶುಡ್ ನಾಟ್ ಬಿ ರ್ಯಾಂಕ್ 1 ಇನ್ ಆಕ್ಸಿಡೆಂಟ್ಸ್. ಸೊ ದಯವಿಟ್ಟು ತಾವು ಎಲ್ಲರೂ ಹೆಲ್ಮೆಟ್ ಬಳಸಿ ನಿಮ್ಮ ಜೀವನವನ್ನು ಉಳಿಸಿ. ಥ್ಯಾಂಕ್ ಯು. ಬಟ್ ಇದು ಬೆಲೆ ಕಟ್ಟಲಾಗದ ಒಂದು ನಮ್ಮ ದೇಹಕ್ಕೆ, ಮೆದುಳಿಗೆ ನಾವೇನು ಹಾಕಿದ್ವಿ ಏನೂ ಇಲ್ಲ. ಕೇವಲ ಒಂದು ಮೊಬೈಲ್ ತಗೊಂಡ್ರೆ ಅಷ್ಟು ನೀವು ಸೇಫ್ಟಿ ಮಾಡ್ಬೇಕಾದ್ರೆ ಇಡೀ ನಮ್ಮ ಜೀವನ ಪ್ರೈಸ್ಲೆಸ್, ಬೆಲೆ ಕಟ್ಟಲಾಗದಂತ ಜೀವನಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಅಂತಂದ್ರೆ ಜೀವ ಇದ್ರೆ ಜಗತ್ತು. ಈಗ ನಾವ್ ಇವತ್ತು ಜನರು ಜೀವಂತ ಇದೀವಿ ಅಂತ ಇದೆಲ್ಲ ನಮ್ಗೆ ಜಗತ್ತು ಜೀವಂತ ಇದೆ. ಬಟ್ ನಾವೇ ಇಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಫೆಟಲ್ ಆಕ್ಸಿಡೆಂಟ್ ಆದ್ರೆ ವರ್ಷಾನುಗಟ್ಟಲೆ ಅವ್ರ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ SP ಮೇಡಮ್ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ನಾಳೆಯಿಂದಾನೆ ಅಥವಾ ಈ ಮಂತ್ ಆದ ನಂತರ ಜೂನ್ 1 ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಕಡ್ಡಾಯವಾಗಿ ಎಲ್ಲರೂ ಪಾಲಿಸೋಣ. ಆಮೇಲೆ ಜೀವಗಳನ್ನು ಉಳಿಸೋಣ, ನಮ್ಮವ್ರನ್ನ ಉಳಿಸೋಣ, ನಮ್ಮ ಕುಟುಂಬದವ್ರನ್ನ ಉಳಿಸೋಣ, ನಮ್ಮ ಸ್ನೇಹಿತರನ್ನ ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.